ಪರವಾಗಿ ನಂದು ಕಡಗಿ ಅವರ ನೇತೃತ್ವದಲ್ಲಿ ಅದ್ದೂರಿಯಾಗಿ ಈಗ ಜಗಜ್ಯೋತಿ ಮಹಾತ್ಮ ಬಸವೇಶ್ವರ ಅವರ ಜಯಂತಿ ಅಂಗವಾಗಿ ನಂದು ಗಡಗಿ ಅವರೇ, ಇನ್ನೋರ್ವ ಆತ್ಮೀಯ ಸ್ನೇಹಿತರಾದಂತಹ ಡಾಕ್ಟರ್ BS ಪಂಡ್ ನಾಗರಾಳ್ ಹುಲಿ ಅವರೇ, ಮಹಾನಗರ ಪಾಲಿಕೆ ಬಹಳ ವಿಜೃಂಭಣೆಯಿಂದ ಈ ಸಂದೇಶ ಎಲ್ಲಿ ಮುಟ್ಟಿಸಬೇಕು ಅಲ್ಲಿಗೆ ಮುಟ್ಟಿಸುವಂತಹ ವ್ಯವಸ್ಥಿತವಾಗಿ ಈ ಕಾರ್ಯಕ್ರಮದ ಸದಸ್ಯರುಗಳೇ ಹಾಗೂ ನಮ್ಮ ರಜಪೂತ್ ಅವರೇ, ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ಎಲ್ಲ ಖ್ಯಾತ ಚಲನಚಿತ್ರ ನಟರಾಗಿರ್ತಕ್ಕಂಥ ಮತ ಭೇದ ಇಲ್ಲದೆ ನಾವೆಲ್ಲ ಒಂದು, ನಾವೆಲ್ಲ ಹಿಂದೂ ಅನ್ನುವಂತಹ ಸಂದೇಶ ಕೊಟ್ಟಿರುವಂತಹ ಹಡಪದ ಅಪ್ಪಣ್ಣವರು ತಗೊಂಡು ಮಾದಾರ ಚೆನ್ನೈ ಮಾಧ್ಯಮ ಮಿತ್ರರು ಕೂಡ ಆಗಮಿಸಿದ್ದಾರೆ. ತಮಗೂ ಕೂಡ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಾರಿಗೆ ಹೇಳ್ತಾ ತಮಗೂ ಕೂಡ ಆತ್ಮೀಯವಾದಂತಹ ಸ್ವಾಗತ ಹಾಗೂ ಈ ಒಂದು ಕಾರ್ಯಕ್ರಮನ ಯಶಸ್ವಿಗೊಳಿಸಲಿ ತಾವು ಕೂಡ ಪಾತ್ರರಾಗಿದ್ದೀರಿ ಅಂತ ಹೇಳ್ತಾ, ಜಯಂತಿಯ ಸಂದರ್ಭದಲ್ಲಿ ನಿಮ್ಮ ಈ ಒಂದು ಸೇವೆ ಅಪಾರವಾಗಿರುತ್ತೆ. ಜೋರಾದ ಚಪ್ಪಾಳೆಯೊಂದಿಗೆ ನಮ್ಮ ಶಾಂತ ರೀತಿಯಿಂದ ಸಹಕರಿಸಿ ಈ ಒಂದು ಡಿಜೆ ಕಾರ್ಯಕ್ರಮ ಮೆರವಣಿಗೆಯನ್ನ ನಮ್ಮ ಎಲ್ಲ ಖ್ಯಾತ ಚಲನಚಿತ್ರ ನಟರಿಗೆ ಹಾಗೂ ವಿಶೇಷವಾಗಿ ಮಾಜಿ ಶಾಸಕರು ಹಾಗೂ ಮಾಜಿ ಕೇಂದ್ರ ಸಚಿವರಾಗಿರ್ತಕ್ಕಂಥ ಮಾನ್ಯ ಶಾಸಕರು ಹಾಗೂ ಉತ್ತರ ಕರ್ನಾಟಕದ ಹಿಂದೂಲಿ ಅಂತ ಅದು ನಿರೂಪಿಸಿದೆ. ಸೊ ದಯವಿಟ್ಟು ಅದಕ್ಕಿಂತ ಮುಂಚೆ ದಯವಿಟ್ಟು ಸಮಸ್ತ ಈ ಒಂದು ಕಾರ್ಯಕ್ರಮದ ದಯವಿಟ್ಟು ತಾವೆಲ್ಲರೂ ಜೋರದ ಚಪ್ಪಾಳೆಯೊಂದಿಗೆ ಬೃಹತ್ ಸ್ವೀಕರಿಸ್ತಾ ಇದ್ದಾರೆ. ಹಾಗೆ ನಮ್ಮಲ್ಲಿ ಕೇಳ್ಕೊಳ್ತಾ बोलो भारत माता की, बोलो भारत माता की, जगत ज्योति बसवेश्वर महाराज की, छत्रपति शिवाजी महाराज की. ಇವತ್ತಿನ ಜಗಜ್ಯೋತಿ ಮಹಾತ್ಮ ಬಸವೇಶ್ವರ ಅವರ ಜಯಂತಿ ಅಂಗವಾಗಿ ವಿಜಯಪುರ ನಗರದಲ್ಲಿ ಹಮ್ಮಿಕೊಂಡಿರುವಂತಹ ಈ ಬೃಹತ್ ಶೋಭಾಯಾತ್ರೆಯ ಕಡಕ್ ಆಗಿರ್ತದೆ. ನೀವು ಮಾಡೋ ಕಾರ್ಯಕ್ರಮಗಳು ಕಡಕ್ ಆಗಿರ್ತವೆ. ನಿಜಲ್ಲೂ ನೀವು ಡ್ಯಾನ್ಸ್ ಮಾಡೋದೆಲ್ಲ ನೋಡ್ರಿ ನನಗೆ ಬಂದು ಕೆಳಗಡೆ ಹೇಳಿ ನಾನು ಡ್ಯಾನ್ಸ್ ಮಾಡ್ಬೇಕು ಅನ್ನಿಸಿದ್ದು. ಅಷ್ಟೊಂದು ಖುಷಿ ಆಯ್ತು. ನಮ್ಮ ಯತ್ನಾಳ್ ಸಾಹೇಬ್ರ ಬಗ್ಗೆ ಹೇಳಬೇಕು. ನಾನು ಅವ್ರ ಒಬ್ಬ ಅಭಿಮಾನಿ. ಅವ್ರ ಸ್ಪೀಚ್ ಅಲ್ಲ ಅವ್ರು ಮಾತಾಡೋದು, ಅವ್ರ ಸ್ಪೀಚ್ಗೆ ನಾನು ದೊಡ್ಡ ಅಭಿಮಾನಿ. ಅದನ್ನ ಬರೀ ಯೂಟ್ಯೂಬಲ್ಲಿ ಟಿವಿಲಿ ನೋಡ್ತಿದ್ದೆ, ಇಲ್ಲಿ ಡೈರೆಕ್ಟ್ ಆಗಿ ನೋಡೋದಾಯ್ತು. ಅದೊಂದು ದೊಡ್ಡ ಖುಷಿ ಆಯ್ತು. ನಿಜವಾಗ್ಲೂ ನಮ್ಮ ನಂದು ಗಡಿಗೆ ಸರ್ ನಿಜವಾಗ್ಲೂ ನನಗಿಂತ ಅವ್ರಿಗೆ ಜಾಸ್ತಿ ಅಭಿಮಾನಿಗಳು ಅವ್ರೆ. ಯಾರು ನನ್ನ ಹತ್ರಕ್ಕೆ ಬಂದು ಫೋಟೋ ತಕೊಂಡ್ರೆ ನೀವು ಬನ್ನಿ ಅಂತ ನಾನು ಅವಾಗಲೇ ಕೇಳಿದೆ, ಅಣ್ಣ ನೀವು ಏನಣ್ಣ ಇಷ್ಟೊಂದು ಫೇಮಸ್ ಆಗ್ಬಿಟ್ಟಿದ್ದಾರೆ ಬಿಜಾಪುರದಲ್ಲಿ ಅಂತ. ನಿಜವಾಗ್ಲೂ ಸಖತ್ ಖುಷಿ ಆಯ್ತು. ಮತ್ತೆ ವಿಜಯಪುರಕ್ಕೆ ಬರ್ತಾ ಇರ್ತೀನಿ. ನಿಮ್ಮ ಆಶೀರ್ವಾದ ಇರಲಿ. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು. ಎಲ್ರಿಗೂ ನಮಸ್ಕಾರ. ವೇದಿಕೆ ಮೇಲಿರುವಂತಹ ಗಣ್ಯರಿಗೂ ಹಾಗೂ ಪೂಜ್ಯರಿಗೂ ನನ್ನ ನಮಸ್ಕಾರಗಳು. ಹಾಗೆ ಬಿಜಾಪುರಕ್ಕೆ ನಾನು ಬರ್ತಾ ಇರೋದೇ ಮೊದಲನೇ ಬಾರಿಗೆ. ಬಂದಾಗ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ನೀವು ಪ್ರೀತಿಯನ್ನ ತೋರಿಸ್ಬೇಕಾದ್ರೆ ಮತ್ತೆ ಬರಬೇಕು ಅಂತ ಅನ್ಸುತ್ತೆ. ಇದೆಲ್ಲದಕ್ಕೂ ಮುಖ್ಯ ಕಾರಣ ನಮ್ಮ ವೇದಿಕೆ ಮೇಲೆ ಆಲ್ರೆಡಿ ಕೂತಿರುವಂತಹ ಒಂದು ಸೂಪರ್ ಸೆಲೆಬ್ರಿಟಿ ಅಂತ ಹೇಳಬಹುದು. ಸನ್ಮಾನ್ಯ ಶ್ರೀ ಬಸವನಗೌಡ ಪಾಟೀಲ್ ರವರು. ಅವರ ಒಂದು ಹೆಸರು ಕೇಳಿದ ತಕ್ಷಣ ಇಷ್ಟು ಜೋರು ಸದ್ದು ಬರುತ್ತೆ ಅಂತ ಅನ್ಬೇಕಾದ್ರೆ ಇದ್ದಾರೆ ಸರ್. ಸೊ ನಾನು ಹೆಚ್ಚು ಸಮಯ ತಗೊಳ್ಳಲ್ಲ. ಅಂಡ್ ನನ್ನನ್ನು ಈ ವೇದಿಕೆ ಮೇಲೆ ಬರಮಾಡ್ಕೊಂಡಂತಹ ನಿಮ್ಮೆಲ್ಲರಿಗೂ ನನ್ನ ಧನ್ಯವಾದಗಳು. ಸ್ಪೆಷಲ್ ಆಗಿ ಮಿಸ್ಟರ್ ನಂದು ಗಡಗಿ ಅವರಿಗೆ. ಅವರು ನಮ್ಮನ್ನ ಬೆಂಗಳೂರಿಂದ ಇಲ್ಲಿವರೆಗೂ ಬರಮಾಡ್ಕೊಂಡಿದ್ದಾರೆ. ನೀವೆಲ್ಲರೂ ಇನ್ನೊಬ್ರನ್ನ ನೋಡೋದಕ್ಕೆ ಸಿಕ್ಕಾಪಟ್ಟೆ ಎಕ್ಸೈಟ್ಮೆಂಟ್ ಅಲ್ಲಿ ಬಂದಿದ್ದೀರಾ. ನಾನು ನಿದ್ದೆ ಮಾಡದೆ ಬಂದಿದ್ದೀನಿ. ಅದು ಯಾರು ಅಂತಂದ್ರೆ ನಮ್ಮ ವಸಿಷ್ಠ ಎನ್ ಸಿಂಹಾರ್ ಅವರು. ಅವರ ದೊಡ್ಡ ಅಭಿಮಾನಿ ನಾನು. ಸೊ ಅವ್ರ ಜೊತೆ ವೇದಿಕೆ ಹಂಚ್ಕೊಳ್ತಾ ಇರೋದಕ್ಕೆ ನನಗೆ ಇನ್ನೊಂದಷ್ಟು ಖುಷಿ ಹೆಚ್ಚಾಗಿದೆ. ವಿಜಯಪುರಕ್ಕೆ ಮತ್ತೆ ಬರುವಂತಹ ಅವಕಾಶ ನನಗೆ ಸಿಗ್ಲಿ. ಥ್ಯಾಂಕ್ ಯು, ಧನ್ಯವಾದಗಳು. ಎಲ್ಲರಿಗೂ ಬಸವ ಜಯಂತಿಯ ಶುಭಾಶಯಗಳು, ಹಾಗೆ ಅಕ್ಷಯ ತೃತೀಯದ ಶುಭಾಶಯಗಳು. ಥ್ಯಾಂಕ್ ಯು. ನಮಸ್ಕಾರ. ಬಿಜಾಪುರ ಹೇಗಿದ್ದೀರಿ? ಬಿಜಾಪುರ ನನಗೆ ಬಹಳ ಹಳೇದು. ವಿಜಯಪುರ ಅನ್ನೋದು ಇನ್ನೂ ಅಭ್ಯಾಸ ಆಗಿಲ್ಲ, ಅದಕ್ಕೆ ಬಿಜಾಪುರ ಅಂತ ಅಂತೀನಿ.
ಮೊದಲನೇದಾಗಿ ಇಲ್ಲಿ ಎಲ್ರಿಗೂ ಜಗಜ್ಯೋತಿ ಬಸವೇಶ್ವರ ಜಯಂತಿಯ ಶುಭಾಶಯಗಳು. ಆ, ಬಹುತೇಕ ಒಂದು ಆಗ್ಲೇ ಬೋರ್ಡಲ್ಲಿ ನೋಡಿದೆ ನಂಬರ್ 892 ವರ್ಷದ ಜಯಂತಿ ಅಂತ. ಇದು ಹತ್ತತ್ರ 1000 ವರ್ಷ ಆಗ್ತಾ ಬಂದ್ರು ಒಬ್ಬ ವ್ಯಕ್ತಿಯ ಆದರ್ಶ ಇಷ್ಟು ವರ್ಷಗಳಾದ್ರೂ, ಇಷ್ಟು ಶತಮಾನಗಳು ಕಳೆದ್ರೂ ಕೂಡ ಇನ್ನೂ ಉಳಿದು ನಮ್ಮನ್ನು ಎಲ್ರಿಗೂ ಇನ್ನೂ ಕಾಡ್ತಿದೆ. ಅದು ಇವತ್ತಿಗೂ ಸಲ್ಲುತ್ತೆ. ಇವತ್ತಿಗೂ ಅದನ್ನ ನಾವು ಅನುಸರಿಸಬಹುದು, ಅನುಕರಿಸಬೇಕಾದಂತ ವಿಷಯಗಳನ್ನ ಅವ್ರು ಅವಾಗಲೇ ಹೇಳಿ ಹೋಗಿದ್ದಾರೆ. ಅಂದ್ರೆ ಆ ವ್ಯಕ್ತಿಯ ತಪನ ಎಷ್ಟು ದೊಡ್ಡದು, ಆ ವ್ಯಕ್ತಿಯ ಹೋರಾಟ ಎಷ್ಟು ದೊಡ್ಡದು, ಆ ವ್ಯಕ್ತಿಯ ಯೋಚನಾ ಲಹರಿ ಏನಿತ್ತು ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು, ಅದನ್ನ ನಾವು ಪಾಲಿಸೋದಕ್ಕೆ ಟ್ರೈ ಮಾಡಬೇಕು. ಸೊ ಆದ್ರೆ ಈಗ ಭಕ್ತರಲ್ಲಿ ದೇವ್ರಿಗೆ ಕಾಣು, ಎಷ್ಟು ಸರಳವಾದ ಮಾತು. ಆ ಭಕ್ತರಲ್ಲಿ ದೇವ್ರನ್ನ ಕಾಣಬೇಕು ಅಂದ್ರೆ ಅದು ಎಂಥ ಒಳ್ಳೆ ವಿಚಾರ. ಆ ಥರದ ಕಾಯಕವೇ ಕೈಲಾಸ ಅಂತಕ್ಕಂಥ ಮಾತುಗಳನ್ನ ನಾವೆಲ್ಲ ಅನುಸರಿಸ್ತಾ ಬಾಳ್ಬೇಕು. ಇದೇ ನಿಟ್ಟಲ್ಲಿ ನಡೆದಿರ್ತಕ್ಕಂಥ ಒಬ್ಬ ಶ್ರೇಷ್ಠ ವ್ಯಕ್ತಿ ಇಲ್ಲಿ ನಮ್ಮ ವೇದಿಕೆ ಮೇಲೆ ಕೂತಿದ್ದಾರೆ. ನಾನು ಅವ್ರಿಗೆ ಸಿಕ್ಕ ತಕ್ಷಣ ಹೇಳಿದೆ, ಸರ್ ನಾನು ನಿಜವಾಗ್ಲೂ ನಿಮ್ಮ ಭಾಷಣಕ್ಕೆ ಅಂದ್ರೆ ಒಂಥರ ಹೆಂಗೆ ಅಂದ್ರೆ ಅವ್ರ ಭಾಷಣಗಳಿಗೆ ಗೂಸ್ ಬಂಪ್ಸ್ ಬಂದಿತ್ತು ನನಗೆ. ಅಷ್ಟು ದೊಡ್ಡ ಇಷ್ಟ ಅವ್ರು ಕಂಡ್ರೆ ಅಭಿಮಾನಿಯಾಗಿದ್ದೆ. ಆದ್ರೆ ನಾನು ಚಿಕ್ಕ ವಯಸ್ಸಿಂದ ಬಿಜಾಪುರ ನೋಡಿದೀನಿ ಅಂತ ಹೇಳ್ದಲ್ಲ, ಕಳೆದ 12-13 ವರ್ಷದ ನಂತರ ಅಂದ್ರೆ ಬರ್ತಾ ಇದ್ದೀನಿ. ಈಗ ಬರಕ್ಕಾಗಿರಲಿಲ್ಲ. ಅವತ್ತಿನ ಬಿಜಾಪುರಕ್ಕೂ ಇವತ್ತಿನ ಬಿಜಾಪುರಕ್ಕೂ ಸರ್ ನಿಮ್ಮ ದುಪ್ಪಟ್ಟು ಅಭಿಮಾನ ಜಾಸ್ತಿ ಆಯ್ತು ನಿಮ್ಮ ಮೇಲೆ. ನಾಯಕ ಮಾತಾಡಿದ್ರಷ್ಟೇ ಸಾಲದು, ಹೇಳಿ ಕೇಳಿ ನಡೆದ್ರಷ್ಟೇ ಸಾಲದು, ಕಾಯಕದಲ್ಲೂ ಗುರುತಿಸ್ಕೋಬೇಕು. ಅದನ್ನ ನೀವು ನಿರೂಪಿಸಿದಿರಿ. ಬಸವಣ್ಣರ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರಲಿ. ಅದೇ ರೀತಿ ನಿಮ್ಮ ಹೆಸರು ಚಿರಸ್ಥಾಯಿ ಆಗ್ಲಿ ಅಂತ ಕೇಳ್ಕೊಳ್ತಾ ಎಲ್ರಿಗೂ ನಮಸ್ಕಾರ. ಅಂಡ್ ನಾನು ಈ ಕಾರ್ಯಕ್ರಮಕ್ಕೆ ಬರೋದಕ್ಕೆ ಪ್ರಮುಖ ಕಾರಣ ನನ್ನ ಆಪ್ತರು, ಯುವ ಧುರೀಣರು, ಮುಂದಿನ ದಿನಗಳಲ್ಲಿ ಒಳ್ಳೆಯ ನಾಯಕನಾಗಿ ಬೆಳೀತಕ್ಕಂಥ ಲಕ್ಷಣ ಇರತಕ್ಕಂಥ ನಂದು ಗಡ್ಗಿ. ಸೊ ಇವ್ರಿಗೆ ಒಳ್ಳೆ ಭವಿಷ್ಯ ಇರಲಿ ಅಂತ ನಾನು ಬಸವೇಶ್ವರಲ್ಲಿ, ತಾಯಿ ಚಾಮುಂಡೇಶ್ವರಲ್ಲಿ ಪ್ರಾರ್ಥಿಸ್ತಾ, ನನ್ನ ನೆಚ್ಚಿನ ಬಿಜಾಪುರ ಅಂದ್ರೆ ಒಂದೇ ಒಂದು ಸಮಸ್ಯೆ ನಂಗೆ ಬಿಜಾಪುರದಲ್ಲಿ, ಊಟ ತಿಂಡಿ ಎಲ್ಲಾನು ಸೂಪರ್. ಮೊಸರು ಅವಲಕ್ಕಿ ಇದ್ದಿದ್ದು ತುಂಬಾ ಇಷ್ಟ ನನಗೆ. ಆದ್ರೆ ನಮ್ಮ ಜೋಶಿಯವ್ರ ಫ್ಯಾಮಿಲಿ ಇದೆ, ನನ್ನ ಬಹಳ ಆಪ್ತರು, ಬೇಕಾದವರು, ನನ್ನ ಫ್ಯಾಮಿಲಿ ಇದ್ದಂಗೆ. ಅವ್ರಿಗೆ ಹೇಳೋದು ಒಂದೇ ಮಾತು, ಅಪ್ಪ ಬಿಸಿಲುಗಾಲದಲ್ಲಿ ಮಾತ್ರ ಇಲ್ಲಿ ಕರಿಬೇಡಿ ಅಂತ. ಆದ್ರೆ ಬಿಸಿಲು ಎಷ್ಟು ಜೋರೋ ನಿಮ್ಮ ಅಬ್ರ, ನಿಮ್ಮ ಪ್ರೀತಿಯೂ ಅಷ್ಟೇ ಜೋರು. ಆ ಪ್ರೀತಿಗೆ ನಾವೆಲ್ಲ ಇಲ್ಲಿ ಕೂತಿರ್ತಕ್ಕಂಥ ಕಲಾವಿದರು, ಇಲ್ಲಿರೋ ನಾಯಕರು ಎಲ್ಲರೂ ಚಿರಋಣಿಯಾಗಿರ್ತೀವಿ. ಹೀಗೆ ಒಳ್ಳೆದನ್ನ ಸಪೋರ್ಟ್ ಮಾಡಿ, ಬೆಳೆಸಿ, ಹಾರೈಸಿ. ಡೈಲಾಗ ಮುಂದೆ ನನ್ನ ನೆಕ್ಸ್ಟ್ ತಲವಾರ್ಪೇಟೆ ಸಿನಿಮಾ ಬರುತ್ತೆ, ಆ ಸಿನಿಮಾದ ಒಂದು ಡೈಲಾಗು ನಿಮಗೋಸ್ಕರ. ಬಿಲ್ದಲ್ಲಿರ್ಬೇಕಾದ್ ಬೀದಿಗೆ ಬಂದ್ಬಿಟ್ರೆ ಹುಲಿ ಆಗ್ಬಿಡಕ್ಕಿಲ್ಲಕಲ್ಲ, ಹುಲಿನೇ ಇಲಿನೇ. ಲವ್ ಯು ಆಲ್, ಥ್ಯಾಂಕ್ ಯು ಸೋ ಮಚ್. ಒಳ್ಳೇದಾಗ್ಲಿ. ಜೈ ಹಿಂದ್, ಜೈ ಕನ್ನಡ. ಬೋಲೋ ಭಾರತ್ ಮಾತಾ ಕಿ. ಮಹಾತ್ಮ ಬಸವೇಶ್ವರ ಅವರಿಗೆ, ಛತ್ರಪತಿ ಶಿವಾಜಿ ಮಹಾರಾಜ್ ಅವರಿಗೆ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಅವರಿಗೆ, ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರಿಗೆ, ರಾಜಮಾತಾ ಅಹಿಲ್ಯಾಬಾಯಿ ಹೋಳ್ಕರ್ ಅವರಿಗೆ, ವೀರರಾಣಿ ಕಿತ್ತೂರು ಚೆನ್ನಮ್ಮನವರಿಗೆ, ಇವತ್ತಿನ ಅಕ್ಷಯ ತೃತೀಯ ಮತ್ತು ನಮ್ಮ ಜಗಜ್ಯೋತಿ ಭಕ್ತಿ ಭಂಡಾರಿ ಬಸವಣ್ಣವರ ಜಯಂತಿ ಉತ್ಸವದ ಇಂದಿನ ಶುಭ ಸಂದರ್ಭದಲ್ಲಿ ಎಲ್ಲ ನಾಡಿನ ಜನತೆಗೆ, ವಿಶೇಷವಾಗಿ ವಿಜಯಪುರ ಜಿಲ್ಲೆ, ವಿಜಯಪುರ ನಗರದ ಜನತೆಗೆ ಹೃದಯಪೂರ್ವಕವಾದಂಥ ಶುಭಾಶಯಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಇಂದಿನ ಕಾರ್ಯಕ್ರಮದಲ್ಲಿ ಇವತ್ತು ನಾವೆಲ್ಲ ಭಾಳ ವರ್ಷಗಳಿಂದ ಬಸವಣ್ಣ ಜಯಂತಿಯನ್ನು ನೋಡ್ತಾ ಇದ್ದೀವಿ ವಿಜಯಪುರನಲ್ಲಿ. ಆದರೆ ಈ ವರ್ಷ ನಮ್ಮ ನಂದು ಗಡಿಗೆಯವರು ಎಲ್ಲ ಜವಾಬ್ದಾರಿ ತಗೊಂಡು ಇವತ್ತು ಜಗಜ್ಯೋತಿ ಬಸವೇಶ್ವರರ ಜನ್ಮ ದಿನಾಚರಣೆಯನ್ನು ಹೆಂಗೆ ನಮ್ಮ ಶಿವಾಜಿ ಮಹಾರಾಜರು, ಅಂಬೇಡ್ಕರ್ ಅವ್ರ ಜಯಂತಿಯ ರೀತಿಯಲ್ಲಿ ಇವತ್ತು ಆಚರಣೆ ಮಾಡಲಿಕ್ಕೆ ಕಾರಣಕರ್ತರಿದ್ದಾರೆ. ಅವರೆಲ್ಲರಿಗೂ ನಿಮ್ಮೆಲ್ಲರ ಪರವಾಗಿ ಹೃದಯಪೂರ್ವಕವಾದಂಥ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ಇಂದಿನ ಕಾರ್ಯಕ್ರಮದಲ್ಲಿ ವಿಶೇಷ ಆಹ್ವಾನಿತರಾಗಿ ಬಂದಂಥ ಖ್ಯಾತ ಚಲನಚಿತ್ರ ನಟರಾದಂಥ
ಶ್ರೀ ವಶಿಷ್ಠ ಎನ್ ಸಿಂಹ ಅವರಿಗೂ, ಅದೇ ರೀತಿ ನಮ್ಮ ಸಿನಿಮಾ ತಾರೆಯರಾದಂಥ ತನುಷಾ ಕುಪ್ಪಂತ್ ಅವರಿಗೆ ಹಾಗೂ ಗಿಲ್ಲಿ ನಟ ಅವರಿಗೆ, KGF ಗಣೇಶ್ ಅವರಿಗೆ ವಿಜಾಪುರ ನಿಮ್ಮೆಲ್ಲರ ಪರವಾಗಿ ನಾವು ಹೃದಯಪೂರ್ವಕವಾದಂಥ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ವೇದಿಕೆ ಮೇಲೆ ಉಪಸ್ಥಿತರಿರುವಂಥ ಎಲ್ಲ ಮುಖಂಡರೇ, ಹಿರಿಯರೇ, ಅಣ್ಣ ತಮ್ಮಂದರೆ, ಇವತ್ತಿನ ಈ ಸಭೆಯಲ್ಲಿ ಸೇರಿದಂಥ ಸಮಸ್ತ ಸನಾತನ ಹಿಂದೂ ಧರ್ಮವನ್ನು ಪ್ರೇಮ ಮಾಡುವಂಥ ಎಲ್ಲ ನನ್ನ ಯುವಕರೇ, ತಾಯಂದಿರೇ, ಅಣ್ಣ ತಮ್ಮಂದರೆ, ಪತ್ರಕರ್ತರೇ, ಇವತ್ತು ಇಲ್ಲ ಭಾಷಣ ಮಾಡಕ್ಕೆ ಬಿಡ್ರಿ, ಅದು BRP ಹಿಂದ್ರಗಡೆ ಮಾಡೋಣತ್ತ. ಇನ್ನು ಮ್ಯಾಗ ನಮ್ಮದೇ 2028ಕ್ಕೆ ಕರ್ನಾಟಕದಾಗ ಭಗವಾರ್ ರಾಜ ಬರ್ತದೆ. ಎಲ್ಲರೂ ಕೊಡಿ ಭಗವಾನ್ ರಾಜ ತರ್ತಿರಿಲ್ಲೋ? ಪಾಕಿಸ್ತಾನಕ್ಕೆ ಮೆಟ್ಟಲ್ಲಿ ಹೊಡಿತಿರಿಲ್ಲೋ? ಪಾಕಿಸ್ತಾನಕ್ಕೆ ಮೆಟ್ಲು ಹೊಡಿಯೋದಕ್ಕೇನು ಪೊಲೀಸರದ್ದು ಅಬ್ಜೆಕ್ಷನ್ ಇಲ್ಲಲ್ಲ? ಹಾಂ, ಪಾಕಿಸ್ತಾನಕ್ಕೆ ಮೆಟ್ಲೆ ನಾವು ಹೊಡೆಯವ್ರೆ, ಕರ್ನಾಟಕದಾಗ ಬೊಗಾಜಾಂಡ ಹಾರಿಸವ್ರೆ. ನಾ ಪೊಲೀಸರಿಗೆ ಒಂದು ಕಿವಿ ಮಾತು ಹೇಳ್ತೀನಿ. ನಿನ್ನೆ ಯಾರ್ಯಾರು ಏನೇನು ಮಾತಾಡ್ಯಾರಲ್ಲ, ಅವರಿಗೆ ನೀವು ಸ್ವಯಂ ಪ್ರೇರಣೆ ಕೇಸ್ ಹಾಕಬೇಕು. ಯಾಕಂದ್ರೆ ನಿಮಗೂ ಮುಖ್ಯಮಂತ್ರಿ ನೀವು ಹೊಡಿಲಾಕತ್ತಾನ. ನನ್ನ ಮ್ಯಾಗ ಹೆಂಗೆ ನೀವು ಕೇಸ್ ಹಾಕಿದ್ರಲ್ಲ ಹಿಂದಕ್ಕೆ, ಜಲನಗರ ಪೊಲೀಸ್ ಠಾಣೆ ಆದವರು ರೇಷನ್ ಬಗ್ಗೆ ಮಾತಾಡಿದಾಗ ಸ್ವಯಂ ಪ್ರೇರಣೆ ಒಬ್ಬ PSI ಹಾಕಿದ್ದ, ಅದು ಸ್ಟೇ ಆಗಿ ರಿಜೆಕ್ಟ್ ಆಯಿತು. ನಿನ್ನೆ ಏನೇನು ಹಲ್ಕ ಮಾತಾಡ್ಯಾರಲ್ಲ, ಅವ್ರಿಗೆ ಯಾವ ಬೇಕಾದ ಮಂತ್ರಿ ಇರ್ಲಾಕ ನನಗೇನು, ಐ ಡೋಂಟ್ ಕೇರ್. ನೋಡಿ, ನಾವು ಬರೇ ನಮಗೇನಾರ ಮೈ ಬಿಟ್ಲಕ್ಕೆ ಬಂದ್ರೆ ನಾವು ಸುಮ್ಕೊಂಡ್ರು ಮಕ್ಕಳಲ್ಲ. ನಮ್ಮ ರಕ್ತದಲ್ಲಿಯೂ ಛತ್ರಪತಿ ಶಿವಾಜಿ ಮಹಾರಾಜರದಾರೆ, ಮಹಾರಾಣಾ ಪ್ರತಾಪ್ ಅದಾರೆ, ವೀರರಾಣಿ ಕಿತ್ತೂರು ಚೆನ್ನಮ್ಮ ಅದಾರೆ, ಸಂಗೊಳ್ಳಿ ರಾಯಣ್ಣ ಅದಾರೆ, ಅಹಿಲ್ಯಾಬಾಯಿ ಹೋಳ್ಕರ್ ಅದಾರೆ, ಜೀಜಾಮಾತಾ ಅದಾರೆ, ಶಂಭುರಾಜೆ ಅದಾರೆ, ನಾವು ಚಾವಾದೀವಿ. ಅಂಜು ಪ್ರಶ್ನೆ ಇಲ್ಲ. ನಮ್ಮನ್ನು ಅಂಜಿಸ್ಲಾಕ ಬಂದ್ರೆ ನಾವು ಹಿಂದೆ ಸರಿ ಮಕ್ಕಳಲ್ಲ. ನಾವೆಲ್ಲ ಗಟ್ಟಿಯಾಗಿ ಬಿಟ್ಟಿವಿ. ಇವತ್ತು ನಮ್ಮ ರಕ್ತದಲ್ಲಿ ಅಂಬೇಡ್ಕರ್ ರಕ್ತ ಹರಿತಾ ಇದೆ. ನಾವು ಯಾರಿಗೂ ಅಂಜುವುದಿಲ್ಲ. ನಾವು ಧೈರ್ಯವಾಗಿ ಮಾತನಾಡೋರೆ. ನನಗೆ ನೀವು ಏನು ಚಪ್ಪಲಿಲೆ ನನ್ನ ಫೋಟೋ ಕೊಡದಿರಲ್ಲ, 28ರಾಗ ನಿಮಗೆ ಸ್ವಂತ ಕೈಯಲ್ಲಿ ಚಪ್ಪಲಿ ಹೊಡ್ಸೋತ ಕಾಲ ಬರ್ತದೆ. ಒಬ್ಬರೇ ಮಗ ಪಾಕಿಸ್ತಾನ ಮುರ್ದಾಬಾದ್ ಅಂದೇನಲ್ಲಿ, ಒಬ್ಬರೇ ಮಗ ಭಾರತ್ ಮಾತಾ ಕಿ ಜೈ ಅಂದನು. ಇವತ್ತು ನಾವೆಲ್ಲ ಏನನ್ಬೇಕು? ಪಾಕಿಸ್ತಾನ್ ಪಾಕಿಸ್ತಾನ್ ಪಾಕಿಸ್ತಾನ್. ಈ ದೇಶನಾಗ ಒಬ್ಬ ಗಂಡು ಗಲಿ ಅದಾನ, ನರೇಂದ್ರ ಮೋದಿ. ಪಾಕಿಸ್ತಾನದ ಪ್ರಧಾನಮಂತ್ರಿಗೆ ಮೂಲವಾದಿ ಆಗೈತತ್. ಮೂಲವಾದಿ ಅವ ಮಗ ಪಾಕಿಸ್ತಾನ ಸೇನಾ ದಂಡ ನಾಯಕ ಎಲ್ಲಿ ಹೋಗ್ಯಾನೋ ನಾಪತ್ತೆಗಾನ. ಈಗ ಅಂಥವ್ರಿಗೆ ಅಂಜು ಮಕ್ಕಳು ನಾವದೀವ. ನಾವು ಅಂಜೋದಿಲ್ಲ. ಎಲ್ಲರೂ ನಾನು ಅಂಜಿಸ್ಲಕ್ಕೆ ಬರಬೇಡ್ರಿ. ಏನು ನೀವು ಆ್ಯಕ್ಷನ್ ತಗೋರಿ, ನಿಮ್ಮ ಸರ್ಕಾರ ಐತಿ, ನಾವೆಲ್ಲದಕ್ಕೂ ತಯಾರಾಗೀವಿ. ಇವತ್ತು ವಿಜಾಪುರದ ಮೆರವಣಿಗೆ ನೋಡಿದ್ರೆ ಏನು ಸಂದೇಶ ಕೊಡ್ಬೇಕಂತ ನಮ್ಮ ಜನ ಕೊಡ್ತಾ ಇದ್ದಾರೆ. ನೀವು 1 ಲಕ್ಷ ಜನ ಕುಡಿಸ್ತಿರತ್ತಿರಲ್ಲ, ನಾವು 10 ಲಕ್ಷ ಜನ ಬಿಜಾಪುರ ಹಾಕೊಂಡ್ರಿ. ಬಗ ಜೆಂಡ ತೊಗೊಂಡು ಅಡ್ಡಾಡ್ತೀವಿ. ಯಾರೇನು ಮಾಡಂಗದಿರಿ ನೋಡ್ತೀವಿ ನಾವು.
ಇನ್ನು ಮ್ಯಾಗ ಯಾವುದರೆ ಮಗ ಪಾಕಿಸ್ತಾನ್ ಜಿಂದಾಬಾದ್ ಅಂದ್ರೆ ನೀವೆಲ್ಲರ ತಯಾರಾಗಿ ಬರೋಬ್ಬರಿ ಮಾಡೋದು ಒಂದು ಕಾಟ ತೆಗಿತೀರಿಲ್ಲೋ. ಈ ದೇಶದ ಅನ್ನ ತಿಂತೀರಂದ್ರೆ ಈ ದೇಶಕ್ಕೇ ಋಣ ಇರಬೇಕು, ಪಾಕಿಸ್ತಾನಕ್ಕಲ್ಲ. ಇಲ್ಲಕಂದ್ರೆ ಪಾಕಿಸ್ತಾನಕ್ಕೆ ಹೋಗ್ರಿ. ಈ ದೇಶದ ನನ್ನ ನೀರ ಗಾಳಿ ನಮ್ಮದೆಲ್ಲ ತಿಂದು ಇವತ್ತು ಪಾಕಿಸ್ತಾನ ಪರವಾಗಿ ಮಾತಾಡೋರ ವಿರುದ್ಧ ನಮ್ಮ ಹೋರಾಟದ ಕೇಸ್ ಹಾಕ್ತಿದ್ರು. ಹಾಕ್ರಿ, ನಾವು ಪಾಕಿಸ್ತಾನ ವಿರುದ್ಧ ಮಾತಾಡಿದ ಕೇಸ್ ಹಾಕ್ತೀರಾ? ಹಾಕ್ರಿ. ಐ ಆಮ್ ರೆಡಿ. ಈ ರೀತಿ ನಮ್ಮನ್ನೆಲ್ಲ ಅಂಜಿಸಿ ಕರ್ನಾಟಕದಾಗ ಇವತ್ತು ಇಡೀ ಕರ್ನಾಟಕ ಅಡ್ಡಾಡ್ಲಕತ್ತೀನಿ ನಾನು. ಬೀದರ್ನಲ್ಲಿ ಅಡ್ಡಾಡಿದೆ, ಕಲಬುರಗಿ ಹೋಗಿದ್ದೆ, ಮೊನ್ನೆ ಬೆಳಗಾವಿ ಜಿಲ್ಲೆ ಹೋಗಿದ್ದೆ, ನಿನ್ನೆ ಬಾಗಲಕೋಟೆ ಜಿಲ್ಲೆ ಹೋಗಿದ್ದೆ. ಎಲ್ಲಿ ಹೋದ್ರೂ ಸಣ್ಣ ಹಳ್ಳಿ ಐತಂದ್ರೆ 1000ದಿಂದ 1200 ಸೇರ್ಲಾಕತ್ತಾರ ಮಂದಿ. ಇಲ್ಲಿ ಒಂದು ತಿಂಗಳಿಂದ ಒಬ್ಬರು ಮಾಡಿದ್ರು 25,000 ಮಂದಿ ಇದ್ರು ಅಂತ ಹೇಳಿದ್ರು. ಸ್ಟೇಜ್ ಮುಂದೆ ಮಂದಿನೇ ಇರಲಿಲ್ಲ. ನೋಡಿರಲಿಲ್ಲ ಹೆಂಗಾಗ್ಯಾವ ಕಾರ್ಯಕ್ರಮಗಳು. ಅದಕ್ಕೆ ಬಂಧುಗಳೇ, ಬಿಜಾಪುರದವ್ರು ಯಾರು ಅಂಜಬೇಡ್ರಿ. ನಾ ಇರುತ್ತನ ಏನು ಅಂಜತಕ್ಕದೆಲ್ಲ ಎಲ್ಲ ನೀವು ಏನೇ ಸುಳ್ಳು ನಿಮಗೆ ಕೇಸ್ ಹಾಕಿದ್ರೆ ಜಾಮೀನು ಮಾಡ್ಕೊಂಡು ಹೊರಗೆ ತರುವಂಥ ತಾಕತ್ತಿ ಯತ್ನಾಳ್ ಬಸವನಗೌಡಗೈತೆ. ನಾವು ದೇಶಕ್ಕಾಗಿ ಮಾತಾಡ್ತಾ ಇದ್ದೀವಿ, ಸನಾತನ ಹಿಂದೂ ಧರ್ಮಕ್ಕಾಗಿ ಮಾತಾಡ್ತಾ ಇದ್ದೀವಿ. ನಾವು ಈ ದೇಶದ ಅನ್ನ ತಿಂದು ಬೇರೆ ದೇಶದ ತಾಯಿಗಂಟ ಅಲ್ಲ. ಅದಕ್ಕೆ ನಾವು ಮಹಾತ್ಮ ಬಸವೇಶ್ವರರು ನಮ್ಮವ್ರೆ, ಬಾಬಾ ಸಾಹೇಬ್ ಅಂಬೇಡ್ಕರು ನಮ್ಮವ್ರೆ, ಛತ್ರಪತಿ ಶಿವಾಜಿ ಮಹಾರಾಜರು ನಮ್ಮವ್ರೆ, ನೇತಾಜಿ ಸುಭಾಷ್ ಚಂದ್ರ ಬೋಸ್ರು ನಮ್ಮವ್ರೆ, ಸರ್ದಾರ್ ವಲ್ಲಭಭಾಯಿ ಪಟೇಲ್ರು ನಮ್ಮವ್ರೆ, ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ನಮ್ಮವ್ರೆ. ಮುಂದೊಬ್ಬರು ಬರೋರು ಅದಾರ. ಯಾರು? ಸಾಕು, ಯಾರಿಗೆ ಹೋಗಿ ಮುಟ್ತಿಲ್ಲ. ಅದಕ್ಕೆ ಯಾರು ಏನೋ ಹಂಚಬೇಡ್ರಿ. ಚಾಮರಾಜನಗರನಿಂದ ಹಿಡಿದು ಬಿದರ್ ತನ ಈ ಸಲ ಹಮ್ ಭಗವಾ ಜೆಂಡಾ ಫಹರಾಯೆಂಗೆ. ಒಬ್ರು 8 ಅಧಿಕಾರಿ ಹೇಳ್ತಿದ್ರತ್ತ, ಒಬ್ಬ MLA ಮನೆ ಹೋದಾಗ, ಯತ್ನಾಳು ಬರೀ ಉತ್ತರ ಕರ್ನಾಟಕದಲ್ಲಿ ಇಲ್ಲಪ್ಪ, ಚಾಮರಾಜನಗರನಾಗನು ಮೈಸೂರಿನಾಗನು ಅವನ ಅಭಿಮಾನಿ ಅದಾರ. ಅವ ಬಂದು ಭಾಷಣ ಮಾಡಿದ್ರೆ ಒಂದು MLA 15ರಿಂದ 20 ಸಾವಿರ ಓಟ್ ಹೆಚ್ಚಾಗ್ತಾವ ಅಂತೇಳಿ ಒಬ್ರು 8 ಅಧಿಕಾರಿಗಳು ಹೇಳ್ತದೆ. ಅಂಥ ಶಕ್ತಿ ಇವತ್ತು ಎಲ್ಲಿ? ಛತ್ರಪತಿ ಶಿವಾಜಿ ಮಹಾರಾಜರು ಸಣ್ಣವರಿದ್ದಾಗ ಇಲ್ಲಿ ಬಂದಾಗ ಏನಿಲ್ಲ, ಒಬ್ಬ ಆಕಳ ಕಡಿಲಕತ್ತಿದ್ದ ಈ ಅಗಸಿ ಒಳಗೆ, ಅವನದೇನು ಕೈ ಕಡದದ್ದು ಉದಾಹರಣೆ ಇತ್ತು. ಶಿವಾಜಿ ಮಹಾರಾಜರದ್ದು ಬಿಜಾಪುರ ಇತಿಹಾಸ ಇದೆ. ಆ ಬಿಜಾಪುರ ಭೂಮಿಯಿಂದ ನಿಮ್ಮೆಲ್ಲರ ಆಶೀರ್ವಾದದಿಂದ ಯಾರ್ದೋ ನಾ ಚಮಚಾಗಿರಿ ಮಾಡಿ ಬಾಸಿಸಮ್ ಮಾಡಿ ನಾನು MLA ಆಗಿಲ್ಲ. ನಾನು ಪ್ಯೂರ್ ಹಿಂದೂಗಳ ಓಟ್ ಮ್ಯಾಗ MLA ಆಗೀನಿ. ನನಗೆ ಯಾರ್ದು ನಾನು ಪ್ಯೂರ್ ಭಗವಾ ಜೆಂಡಾ ಮ್ಯಾಗ ಓಟ್ ಆಗೀನಿ. ನರೇಂದ್ರ ಮೋದಿಯವರ ಆಶೀರ್ವಾದದಿಂದ ಓಟ ನಾನು MLA ಆಗೀನಿ. ಬಂಧುಗಳೇ, ಇವತ್ತಿನಿಂದ ಯಾರೋ ಎಲ್ಲ ದಯವಿಟ್ಟು ಬಂಧುಗಳೇ, ಇವತ್ತು ದೇಶ ಭಾಳ ಗಂಡಾಂತರಿಕರ ಐತಿ. ಪಾಕಿಸ್ತಾನ ಯುದ್ಧ ಆಗುವ ಸಂಭವ ಐತಿ. ನೀವೆಲ್ಲ ಫೇಸ್ಬುಕ್ನಾಗ ಸೋಷಿಯಲ್ ಮೀಡಿಯಾದಾಗ ಯಾರ್ಯಾರು ದೇಶದ್ರೋಹಿ ಘೋಷಣೆ ಕೊಟ್ಟರೆ, ನಮ್ಮ ದೇಶದ ಬಗ್ಗೆ ವಿರುದ್ಧ ಏನಾದರೂ ಬರೆದ್ರೆ ತಕ್ಷಣ ಸೈಬರ್ ಕ್ರೈಮಿಗೆ ಕಂಪ್ಲೇಂಟ್ ಮಾಡಿರಿ. ನಮಗೂ ಒಂದು ವಾಟ್ಸಪ್ನಾಗ ಕೊಟ್ಟು ಕಳಿಸ್ರಿ. ಪೊಲೀಸರ ಏನೋ ಅದ್ರ ಮ್ಯಾಗ ಆ್ಯಕ್ಷನ್ ತೊಗೊಲಿಲ್ಲ ಅಂದ್ರೆ ನಾವು ಹೆಂಗೆ ಅವ್ರಿಗೆ ಕೋರ್ಟಿನಿಂದ ಆ್ಯಕ್ಷನ್ ತಗೋಂಥ ಕೆಲಸ ಮಾಡಬೇಕು, ನಾವೆಲ್ಲ ಮಾಡ್ತೀವಿ ಅನ್ನೋಂಥ ಮಾತನ್ನು ಹೇಳಕ್ಕೆ ಬಯಸ್ತಾ ಇದ್ದೇನೆ ಬಂಧುಗಳೇ.
ಇವತ್ತು ನಮ್ಮ ಕೂಡಲ ಸಂಗಮದ ಶ್ರೀಗಳಾದಂಥ ಜಯ ಬಸವ ಮೃತ್ಯುಂಜಯ ಮಹಾಸ್ವಾಮಿಗಳು ಪಾರ್ಲಿಮೆಂಟ್ನಲ್ಲಿ ಏನು ಮಹಾತ್ಮ ಬಸವೇಶ್ವರರ ಮೂರ್ತಿಯನ್ನು ಕೂರಿಸಿ ನಾವು ಅಲ್ಲಿ ಜನ್ಮ ದಿನಾಚರಣೆ ಆರಿಸಿ ಇವತ್ತು ನಮ್ಮ ವಿಜಯಪುರ ನಗರಕ್ಕೆ ಬಂದಾರೆ. ನಾವೆಲ್ಲ ಅವ್ರನ್ನ ಹೃದಯಪೂರ್ವಕವಾಗಿ ನಾವು ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ನಮ್ಮೆಲ್ಲ ಪ್ರೀತಿಯ ಚಲನಚಿತ್ರ ನಟರು ಬಂದ್ದಾರೆ. ಅವರಿಗೂ ಸಹ ಸಾಕಷ್ಟು ನೀವು ಒಳ್ಳೆ ರೀತಿಯಿಂದ ಟಾಟಾ ಬಾಯ್ ಬಾಯ್ ಮಾಡಿರಿ. ಈಗ ಅವ್ರು ಹೇಳಿದ್ರು ನಿಮ್ಮ ಭಾಷಣ ನಾವು ಭಾಳ ಕೇಳ್ತೀವಿ ಅಂತೇಳಿ. ನಮ್ಮ ಭಾಷಣ ದೇಶದ ಬಗ್ಗೆ, ಹಿಂದೂ ಧರ್ಮದ ಬಗ್ಗೆ ಯಾರಾದರೂ ಏನಾದ್ರು ಮಾತಾಡಿದ್ರೆ ಅಷ್ಟೇ ನಮ್ದು ಆ್ಯಕ್ಷನ್ಗೆ ರಿಯಾಕ್ಷನ್ ಇರ್ತದೆ. ಅದಕ್ಕೆ ಭಾಳ ಮಂದಿ ಹೇಳ್ತಾರೆ ನನಗೆ, ನೀನೇ ಭಾಷಣ ಮಾಡ್ಯಾರ ಇಲೆಕ್ಷನ್ಗೆ ಬಾ ಅಂತೇಳಿ. ನೀವೇನು ಯಾರಿಗೆ ಹುಟ್ಟಿರಲ್ಲ, ಅವ್ರು ಖರೆ ಹುಟ್ಟಿದ್ರ ರಾಜೀನಾಮೆ ಕೊಡ್ರಿ, ನಾವು ಬಂದು ನಿಂದ್ರಲಾಕ ತಯಾರದೀನಿ. ನಾ ಬರೇ ಭಗವ ಜೆಂಡ ಹಿಡ್ಕೊಂಡು ಹೊಂಟಾದ್ರೆ ಇಡೀ ಕರ್ನಾಟಕದಲ್ಲಿ 224 ದೀಡ್ಸೆ ಸೀಟ್ ಬರ್ತಾವೆ. ಅದಕ್ಕೆ ಬಂಧುಗಳೇ, ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ನಾವು ಇವತ್ತೇನು ಏತೋ ಏಕ झलक है, ಪಿಕ್ಚರ್ ಬಾಕಿ ಹೈ. ನೀವೇನಾರ ಹಾರಾಡಿದ್ರಿ ನಿಮ್ಮ 10 ಪಟ್ಟು ಮಂದಿನ ಕೂಡಿಸ್ಲಿಕ್ಕಂದ್ರೆ ನಾ ಬಸನಗೌಡ ಪಾಟೀಲ್ ಯತ್ನಾಳನೇ ಅಲ್ಲ. ನೀವೆಲ್ಲ ಆಶೀರ್ವಾದದಿಂದ ಎಷ್ಟು ಗುಂಡಾಗಿರಿ ಮಾಡಿದ್ರೆ ಏನು ಮಾಡಿದ್ರು ಸಹಿತ ಬಿಜಾಪುರ ಜನ ನನಗೆ 2 ಇಲೆಕ್ಷನ್ ಹೆಂಗೆ ಆರಿಸ್ತದಾರಂದ್ರೆ ಭಾರಿ ಜವಾಬ್ದಾರಿ ರಿಸ್ಕ್ ತೊಗೊಂಡು ಏನು ನೀವು ಆರಿಸ್ತಂದಿರಿ. ಇವತ್ತು ನಮ್ಮ ಚಲನಚಿತ್ರ ನಟರು ಹೇಳಿದ್ರು, ನಾನು 10-15 ವರ್ಷದಿಂದ ಇಲ್ಲಿ ಬಿಜಾಪುರಕ್ಕೆ ಬರ್ಲಾಕತ್ತೀನಿ. ಅವಾಗ ಬಂದ್ರೆ ಬರೇ ಧೂಳ ಇರ್ತಿತ್ತು. ಇವತ್ತು ಬಂದ್ರೆ ಇಡೀ ಬಿಜಾಪುರದ ಚಿತ್ರ ಬದಲಾವಣೆ ಆಗಿದೆ. ಆಗೈತೋ ಇಲ್ಲೋ? ಬಿಜಾಪುರ ಕೇಸರಿಮಯ ಆಗೈತಿಲ್ಲೋ? ಈ ಲೈಟ್ ಕಂಬಕ್ಕಾರೆ ಯಾವನಿಗಾರಿ ಮಗ ತಾಕತ್ತಾಗಿತ್ತು ಕೇಸರಿ ಬಣ್ಣ ಹಚ್ಚೋದು. ನಾ ಬಂದ ಮ್ಯಾಗನೇ ಈ ಕೇಸರಿ ಮಾಡೇನಿ ಬಿಜಾಪುರ. ಯಾವ ಬೇಕಾದ ನನ್ನ ಮಗ ತಿಂಡಿ ತಗೊಂಡು ನನ್ನ ವಿರುದ್ಧ ಬಂದು ನಿಂದಿರಲಿ, ಆರ್ಸಿ ಬರೋದು ಯಾರು? ಎಸ್, ಬೋಲೋ ಭಾರತ್ ಮಾತಾ ಕಿ ಜೈ ಶ್ರೀರಾಮ್, ಜೈ ಶ್ರೀರಾಮ್. ಗುರುಗಳ ಆಶೀರ್ವಚನ ಕೊನೆ ಕೆಳಗೆ ಭಕ್ತರು ಕುಂತಿರ್ತಾರೆ. ಆದರೆ ಬಸವನಗೌಡರ ಆಶೀರ್ವಚನ ತಪ್ಪದ ಮತ್ತೆ ಗುರುಗಳ ಆಶೀರ್ವಚನ ಅವಶ್ಯಕತೆ ಇರಲ್ಲ ಅಂತ ಅನ್ಕೊಂಡಿದ್ದಾರೆ. ಕಾರಣ ಅಂತಂದರೆ ಬಸವನಗೌಡರು ಅಂತಂದರೆ ಕೇವಲ ಒಬ್ಬ ರಾಜಕಾರಣಿ ಅಷ್ಟೇ ಅಲ್ಲ. ಬಸವನಗೌಡರು ಅಂತಂದರೆ ಕೇವಲ ಒಬ್ಬ ಹಿಂದೂ ಫೈರ್ ಬ್ರ್ಯಾಂಡ್ ಮಾತ್ರ ಅಲ್ಲ. ಬಸವನಗೌಡರು ಅಂತಂದರೆ ಕೇವಲ ಹೋರಾಟಗಾರ ಮಾತ್ರ ಅಲ್ಲ. ಬಸವನಗೌಡರು ಅಂತಂದರೆ ಒಂದು ಭಕ್ತಿವಂತ ಅನ್ನುವಂಥದ್ದನ್ನು ಇವತ್ತು 20,000 ಸಂಖ್ಯೆಯಲ್ಲಿ ನೀವೆಲ್ಲರೂ ತೋರಿಸ್ಕೊಡೋದ್ರ ಮೂಲಕವಾಗಿ ಅವ್ರ ಜೊತೆ ನಾವು ಇದೀವಿ ಅನ್ನೋದನ್ನು ಮತ್ತೊಮ್ಮೆ ಸಾಬೀತುಪಡಿಸುವಂಥ ಕೆಲಸವನ್ನು ತಾವೆಲ್ಲರೂ ಸಹ ಮಾಡಿದಿರಿ. ಅವರಲ್ಲಿ ಬಸವಣ್ಣವರ ಭಕ್ತಿ ಇದೆ, ಶಿವಾಜಿ ಮಹಾರಾಜರ ಹಿಂದುತ್ವದ ಶಕ್ತಿ ಇದೆ, ಚೆನ್ನಮ್ಮರಾಯಣ್ಣನ ಸ್ವಾತಂತ್ರ್ಯದ ಪ್ರೇಮ ಇದೆ. ಎಲ್ಲಕ್ಕಿಂತ ಮುಖ್ಯವಾಗಿ ನಿಮ್ಮಂಥ ಕೋಟ್ಯಾಂತರ ಅಭಿಮಾನಿಗಳ ಧೀಶಕ್ತಿ ನಮ್ಮ ಬಸವನಗೌಡ ಯತ್ನಾಳ್ ಇದೆ ಅನ್ನುವಂಥ ಕಾರಣಕ್ಕೋಸ್ಕರವಾಗಿಯೇ ಬಹುತೇಕ ಇವತ್ತು ಕರ್ನಾಟಕದಲ್ಲಿ ಎಲ್ಲ ಹಳ್ಳಿಗಳಲ್ಲಿ ಬಸವ ಜಯಂತಿ ಆಗಿದೆ. ಬಹುತೇಕ ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ಸ್ವಇಚ್ಛೆಯಿಂದ ಜನ ಬಂದಷ್ಟು ಬಸವ ಜಯಂತಿ ಬಹುತೇಕ ಕರ್ನಾಟಕದಲ್ಲಿ ಯಾವ ಊರಲ್ಲಿ ಆಗಿಲ್ಲ ಎನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಇಚ್ಛೆಪಡ್ತೀನಿ. ನಮ್ಮ ನಂದು ಗಡಿಗೆಯವರು ಅಭಿಮಾನ ಅಂತಂದರೆ ಕೇವಲ ಬಹಿರಂಗ ತೋರಿಸುವಂಥ ಅಭಿಮಾನ ಅಲ್ಲ, ಗೌಡ್ರು ಹೆಂಗೆ ಸಂಘಟನೆ ಮಾಡಿ ಜನರನ್ನು ಸಂಘಟನೆ ಮಾಡೋ ಅಂಥದ್ದು ನಾನು ಸಂಘಟನೆ ಮಾಡಿ ನಿಜವಾದ ಅಭಿಮಾನಿ ಆಗಬೇಕು ಅಂತ ಇವತ್ತು ವಿಶ್ವಗುರು ಬಸವಣ್ಣವರ ಜಯಂತಿಯನ್ನು ಆಚರಣೆ ಮಾಡಿ ನಂದು ಗಡಿಗೆಯವರು ನಿಮ್ಮೆಲ್ಲರ ಸಹಕಾರದೊಂದಿಗೆ ಇಷ್ಟೊಂದು ಅದ್ದೂರಿಯಾಗಿರ್ತಕ್ಕಂಥ ಬಸವ ಜಯಂತಿನ ಆಚರಣೆ ಮಾಡೋದ್ರ ಮೂಲಕವಾಗಿ ಸರ್ಕಾರದಲ್ಲಿ ಬಸವ ಜಯಂತಿ ಮಾಡೋದು ದೊಡ್ಡ ಮಾತಲ್ಲ, ಅದು ಜನರ ಬಸವ ಜಯಂತಿ ಮಾಡೋದಿದೆಯಲ್ಲ ಅದು ಭಾಳ ದೊಡ್ಡ ಮಾತು ಅನ್ನೋದನ್ನು ವಿಜಯಪುರ ಜನ ಇವತ್ತು ತೋರಿಸ್ಕೊಟ್ಟಿದ್ದೀರಿ ಎನ್ನುವಂಥ ಮಾತು ಹೇಳಕ್ಕೆ ಇಚ್ಛೆ ಪಡ್ತೀನಿ. ಇವತ್ತು ಬೆಳಗ್ಗೆ ನಾನು ಭಾರತ ಸರ್ಕಾರದ ಪರವಾಗಿ ಬಸವ ಜಯಂತಿ ಕಾರ್ಯಕ್ರಮಕ್ಕೆ ನಾನು ಹೋಗಿದ್ದೆ ದೆಹಲಿಗೆ. ಬಹುತೇಕ ಸನ್ಮಾನ್ಯ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಕೇಂದ್ರದ ರೈಲ್ವೆ ಸಚಿವರಿದ್ದಂಥ ಸಂದರ್ಭದಲ್ಲಿ
2003ನೇ ಇಸ್ವಿಯಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅವರು ಬಸವಣ್ಣನ ಪ್ರತಿಮೆಯನ್ನು ಉದ್ಘಾಟನೆ ಮಾಡಿದ್ದು 2003ನೇ ಇಸ್ವಿಯಲ್ಲಿ. ಅವತ್ತು ಗೌಡರು ಬಸವಣ್ಣರ ಮೂರ್ತಿಯ ಉದ್ಘಾಟನೆಗೆ ಅವರ ಒಂದು ದೊಡ್ಡ ಪ್ರಯತ್ನ ಕಾರಣವಾಗಿತ್ತು. ಅದೇ ಬಸವಣ್ಣ ಹೆಸರಲ್ಲಿ ಬಸವ ರೈಲನ್ನು ಬಿಡುಗಡೆ ಮಾಡಿದರು. ಈ ಬಸವೇಶ್ವರ ವೃತ್ತವನ್ನು ಅಭಿವೃದ್ಧಿಪಡಿಸೋ ಜವಾಬ್ದಾರಿಯನ್ನು ಅವ್ರು ಹೊಂದಿದ್ರು. ಹಾಗಾಗಿ ಇತ್ತೀಚೆಗೆ ಭಾಳ ಜನ ಬಸವಣ್ಣವ್ರ ಬಗ್ಗೆ ಬಸವಣ್ಣವ್ರ ಬಗ್ಗೆ ಆಗ ಹೇಳಿದ ಈಗ ಹೇಳಿದ ಅಂತೇಳಿ ವಿನಾಕಾರಣ ಅವ್ರ ವ್ಯಕ್ತಿತ್ವನ ಕುಗ್ಗಿಸೋದು ಕೆಲಸ ಮಾಡ್ತಾರೆ. ನೀವು ಬಸವಣ್ಣವ್ರ ಹೆಸರನ್ನ ಬಾಯಾಗಿ ಹೇಳ್ತೀರಿ, ಆದರೆ ಬಸವಣ್ಣವರ ಭಕ್ತಿಯನ್ನು ಹೃದಯ ಇಟ್ಕೊಂಡಿರ್ತಕ್ಕಂಥ ಅಪರೂಪದ ವ್ಯಕ್ತಿ ನಮ್ಮ ಯತ್ನಾಳಗೌಡರದನ್ನು ಯಾರು ಸಹ ಮರಿಬಾರ್ದು ಎನ್ನುವಂಥ ಮಾತು ಹೇಳಕ್ಕೆ ಇಚ್ಛೆಪಡ್ತೀನಿ. ಆ ಹಿನ್ನೆಲೆ ಒಳಗೆ ಇವತ್ತು 22 ವರ್ಷಗಳ ನಂತರದಲ್ಲಿ ಯಾವ ಸರ್ಕಾರಗಳು ಸಹ ಬಸವ ಜಯಂತಿಯನ್ನು ದೆಹಲಿಯ ಪಾರ್ಲಿಮೆಂಟ್ ಮುಂಭಾಗದಲ್ಲಿ ಮಾಡಲಿಲ್ಲ. ಆದರೆ ಬಸವ ಜಯಂತಿಯನ್ನು ಮೊಟ್ಟ ಮೊದಲ ಬಾರಿಗೆ ಆಚರಣೆ ಮಾಡಿದ ಕೀರ್ತಿ ಇವತ್ತಿನ ಭಾರತ ಸರ್ಕಾರಕ್ಕೆ ಸಲ್ಲುತ್ತೆ ಎನ್ನುವಂಥ ಮಾತು ಹೇಳ್ತಾ, ಅಂಥ ಒಂದು ಕಾರ್ಯಕ್ರಮಕ್ಕೆ ಹೋದಂಥ ಸಂದರ್ಭದಲ್ಲಿ ಬಹುತೇಕ 4 ಜನ ಕೇಂದ್ರ ಸಚಿವರು ಭಾಗವಹಿಸಿದ್ರು, 7-8 ಜನ ಲೋಕಸಭಾ ಸದಸ್ಯರು ಭಾಗವಹಿಸಿದ್ರು. ಭಾಗವಹಿಸ್ತಾ ಬಂದಂಥವ್ರು ಪ್ರತಿಯೊಬ್ಬರು ನನ್ನ ಹತ್ರ ಬಂದು ಭೇಟಿಯಾದಂಥವ್ರು ನನಗೆ ಕಿವಿಯಾಗಿ ಹೇಳ್ತಿದ್ರು, ಅಪ್ಪವರೇ ಒಟ್ಟನೆ ಬಸವನಗೌಡರು ಬಿಟ್ಟು ಕೊಡಕ್ಕೆ ಹೋಗ್ಬೇಡ್ರಿ, ಬಸವನಗೌಡರು ಇದ್ರೇ ನಾವೇನಾದರೂ ಮುಂದೆ ಮತ್ತೆ ಬರಲಿಕ್ಕೆ ಸಾಧ್ಯ ಐತಿ, ಬಸವನಗೌಡರು ಇದ್ರೆ ಮಾತ್ರ ಈ ಕರ್ನಾಟಕದಲ್ಲಿ ನಮ್ಮ ಪಕ್ಷ ಬರಲಿಕ್ಕೆ ಸಾಧ್ಯವೈತಿ, ಬಸವನಗೌಡ ಆದಷ್ಟು ಬೇಗ ನಾವೆಲ್ಲ ಕರ್ಕೊಂಬರ್ತೀವಿ, ಬಸವನಗೌಡ ನೀವು ಯಾವ ಕಾರಣಕ್ಕೆ ಬಿಡಕ್ಕೆ ಹೋಗ್ಬೇಡಿ, ಬಸವನ ಜೊತೆ ನಾವಿದ್ದೀವಿ ಎನ್ನುವಂಥ ಮಾತನ್ನು ಅಲ್ಲಿ ಬಂದಂತರ ಪ್ರತಿಯೊಬ್ಬರು ಹೇಳುವಂಥದ್ದನ್ನು ಕಂಡಾಗ ದೆಹಲಿಯಾಗೂ ಬಸವನಗೌಡರು ಅದಾರಲ್ಲಪ್ಪ, ಎಲ್ಲಿದ್ದಾರೆ ಪಾರ್ಲಿಮೆಂಟಲ್ಲಿ ಬಸವನಗೌಡರು ಇದ್ದಾರೆ ಅನ್ನೋವಂಥದ್ದನ್ನು ಇವತ್ತು ಕಂಡು ನನಗೆ ಮತ್ತಷ್ಟು ಒಂದು ಅಂಡೆ ಹಾಲು ಕೊಡೋಷ್ಟು ಸಂತೋಷವಾಯಿತು. ಆ ಹಿನ್ನೆಲೆ ಒಳಗೆ ವಿಶ್ವಗುರು ಬಸವಣ್ಣನ ಜಯಂತಿಯನ್ನು ಇವತ್ತಿನ ನಂದು ಗಡಿಗೆ ಅವರು ಈ ರೀತಿಯಾಗಿರ್ತಕ್ಕಂಥ ದೊಡ್ಡ ಯುವ ಶಕ್ತಿಯನ್ನು ಕೂಡಿ ಏನು ಸಂಘಟನೆ ಮಾಡಿದ್ದಾರೆ. ಈ ಸಂಘಟನೆ ನಿರಂತರವಾಗಿರ್ತಕ್ಕಂಥ ಪ್ರಯತ್ನಕ್ಕೆ ಆದಿಯಾಗಲಿ. ಏನು ನಾವೆಲ್ಲರೂ ಬಸವನಗೌಡರ ಅಭಿಮಾನವನ್ನು ಬಸವನಗೌಡರ ನೈತಿಕ ಬಲವನ್ನು ಕೊಡಲಿಕ್ಕೋಸ್ಕರ ಯಾಕೆ ನಾವೆಲ್ಲ ನೈತಿಕ ಬಲ ಕೊಟ್ಟಪ್ಪ ಅಂದರೆ ಅವರು ಜನರ ಪರವಾಗಿದ್ದಾರೆ. ಜನರ ಪರವಾಗಿರ್ತಕ್ಕಂಥ ಯಾವುದೇ ವ್ಯಕ್ತಿ ಇರಲಿ ಅವ್ರಿಗೆ ಬೆಂಬಲ ಕೊಡುವಂಥದ್ದು ಒಬ್ಬ ಸ್ವಾಮೀಜಿ ಕೆಲಸ ಹೌದು, ನಿಮ್ಮಂಥ ಯುವಕರ ಕೆಲಸ ಹೌದು, ನಿಮ್ಮಂಥ ಜನರ ಕೆಲಸ ಹೌದು. ಆ ಹಿನ್ನೆಲೆ ಒಳಗೆ ಇವತ್ತು ನಾವೆಲ್ಲರೂ ಕೂಡಿ ಅವ್ರಿಗೆ ನೈತಿಕವಾದ ಬಲ ಕೊಟ್ಟು ಯಾಕಂದರೆ ಅವ್ರ ಮುಖಾಂತರವಾಗಿ ಒಂದು ನಾಡಿನ ಅಭಿವೃದ್ಧಿ ಆಗಲಿ, ಉತ್ತರ ಕರ್ನಾಟಕ ಬೆಳವಣಿಗೆ ಆಗಲಿ, ಈ ಮೂಲಕವಾಗಿ ಉತ್ತರ ಕರ್ನಾಟಕದ ಕೃಷ್ಣಾ ನದಿಗೆ ನ್ಯಾಯ ಸಿಗಲಿ ಅನ್ನೋ ಕಾರಣಕ್ಕೋಸ್ಕರವಾಗಿ ನಾವೆಲ್ಲರೂ ಅವ್ರ ಜೊತೆ ಇರ್ತಕ್ಕಂಥದ್ದು. ಹಾಗಾಗಿ ಪ್ರತಿನಿತ್ಯ ದಿನಕ್ಕೆ ಅವರ ವಿರೋಧಿ ಶಕ್ತಿಗಳು ಅವ್ರಿಗೆ ಎಷ್ಟೇ ಅವ್ರನ್ನ ಹತ್ತಿಕ್ಕೋ ಪ್ರಯತ್ನ ಮಾಡಿದ್ರು ನಿಮ್ಮಂಥ ಕೋಟ್ಯಾಂತರ ಜನರ ಹೃದಯದ ಪ್ರೀತಿ ಯಾರನ್ನು ಏನು ಮಾಡಲಿಕ್ಕೆ ಸಾಧ್ಯವಿಲ್ಲ ಅನ್ನೋದನ್ನು ಇವತ್ತು ಮತ್ತೊಮ್ಮೆ ಸಾಬೀತುಪಡಿಸೋದು ಕೆಲಸ ಮಾಡಿದರೆ. ಆ ಹಿನ್ನೆಲೆ ಒಳಗೆ ಇವತ್ತು ವಿಶ್ವಗುರು ಬಸವಣ್ಣವರ ಜಯಂತಿ, ಬಸವಣ್ಣವರು ನಮಗೆ ಕಾಯಕ ಕೊಟ್ಟಿದ್ದಾರೆ, ದಾಸೋಹ ಕೊಟ್ಟಿದ್ದಾರೆ, ಶಿವಯೋಗ ಕೊಟ್ಟಿದ್ದಾರೆ. ಆ 3 ಸೂತ್ರಗಳನ್ನು ಅಳವಡಿಸಿಕೊಂಡು ನಾವೆಲ್ಲರೂ ಸಹ ಬಸವ ಭಕ್ತರದಲ್ಲಿ ಇಟ್ಕೊಂಡು ರಾಷ್ಟ್ರವನ್ನು ಕಟ್ಟುವಂಥ ಕೆಲಸವನ್ನು ನಾವೆಲ್ಲರೂ ಸೇರ್ಕೊಂಡು ಮಾಡೋಣ. ನಾನು ಇವತ್ತು ಏರ್ಪೋರ್ಟಿಗೆ ಬಂದಂಥ ಸಂದರ್ಭದಲ್ಲಿ ಪತ್ರಕರ್ತ ಪ್ರಶ್ನೆ ಕೇಳ್ತಾ ಇದ್ರು. ನಾವು ಧರ್ಮಗುರುಗಳು ಶಾಸ್ತ್ರವನ್ನು ಹೇಳುವಂಥ ಸಂದರ್ಭದ ಕೈಲಿ ವಚನ ಸಾಹಿತ್ಯ ಇಟ್ಕೊಂಡು ಧರ್ಮ ಪ್ರಸಾರ ಮಾಡ್ತೀವಿ. ಸನ್ಮಾನ್ಯ ಪ್ರಧಾನಮಂತ್ರಿಗಳು ಈ ದೇಶ ನಡೆಸಲಿಕ್ಕೆ ಧರ್ಮಗುರುಗಳು ರಕ್ಷಣೆ ಬರಬೇಕು ಅಂತಂದರೆ ಧರ್ಮ ರಕ್ಷಣೆಗೋಸ್ಕರ ಯುದ್ಧಕ್ಕೆ ಬರಲಿಕ್ಕೆ ಸಿದ್ಧರಿದ್ದೀವಿ ಎನ್ನುವಂಥ ಮಾತನ್ನು ಇವತ್ತು ನಾನು ಮಾಧ್ಯಮಗೋಷ್ಠಿ ಹೇಳಿದ್ದೀವಿ. ಹಾಗಾಗಿ ಮೊದಲು ರಾಷ್ಟ್ರಧರ್ಮ ಉಳಿಬೇಕಾಗಿದೆ. ರಾಷ್ಟ್ರಧರ್ಮ ಉಳಿಲಿಕ್ಕೋಸ್ಕರವಾಗಿ ಪ್ರತಿಯೊಬ್ಬ ಯುವಕರು ಸಹ ನಮ್ಮ ಸೈನಿಕರಿಗೆ ಶಕ್ತಿಯನ್ನು ಕೊಡುವಂಥ ಕೆಲಸವನ್ನು ನಾವೆಲ್ಲರೂ ಸೇರ್ಕೊಂಡು ಮಾಡೋಣ. ಅದನ್ನೇ ಬಸವಣ್ಣ ಹೇಳ್ತಕ್ಕಂಥದ್ದು. ಬಸವಣ್ಣವರು ಕಲ್ಯಾಣದ ಪ್ರಧಾನಮಂತ್ರಿಯಾಗಿ ರಾಷ್ಟ್ರವನ್ನು ಕಟ್ಟಿದ್ರು, ಅನುಭವ ಮಂಟಪದ ಒಡೆಯರಾಗಿ ಧರ್ಮವನ್ನು ಕಟ್ಟಿದ್ರು. ಹಾಗಾಗಿ ನಾವು ರಾಷ್ಟ್ರವನ್ನು ಕಟ್ಟಲಿಕ್ಕೂ ಸನ್ನದ್ಧರಾಗೋಣ, ಧರ್ಮವನ್ನು ಕಟ್ಟಲಿಕ್ಕೂ ಸನ್ನದ್ಧರಾಗೋಣ. ಅಂತಹ ಒಂದು ಇಡೀ ಒಂದು ಸಮಾಜ ಹೆಂಗಿರಬೇಕು ಅಂತ ಇಡೀ ದೇಶದಲ್ಲಿ ಮೊದಲ ಬಾರಿ ತೋರಿಸ್ಕೊಟ್ಟಂಥ ಬಸವಣ್ಣವರು. ಆ ಹಿನ್ನೆಲೆ ಒಳಗೆ ಪ್ರಥಮ ಪಾರ್ಲಿಮೆಂಟ್ ಕಟ್ಟಿರ್ತಕ್ಕಂಥ ಬಸವಣ್ಣವ್ರ ಕೀರ್ತಿ ಇವತ್ತು ಮುಗಿಲೆತ್ತರಕ್ಕೆ ಬೆಳೆದಿದೆ. ಬಹುತೇಕ ನಮ್ಮ ಯತ್ನಾಳಗೌಡರು ಸಹ ಬಸವಣ್ಣವ್ರು ಯಾವ ರೀತಿಯಾಗಿ ರಾಷ್ಟ್ರವನ್ನು ಮತ್ತು ಧರ್ಮವನ್ನು ಕಟ್ಟುವಂಥ ಕೆಲಸ ಮಾಡಿದ್ದಾರೆ, ಅದೇ ಪರಂಪರೆಯಲ್ಲಿ ಅವರು ರಾಷ್ಟ್ರ ಮೊದಲು ಧರ್ಮ ನಂತರ ಅಂತ ತಿಳ್ಕೊಂಡು ರಾಷ್ಟ್ರ ಮತ್ತು ಧರ್ಮವನ್ನು ಕೂಡಿ ಕಟ್ಟುವಂಥ ಕೆಲಸವನ್ನು ಅವ್ರು ಮಾಡ್ಕೊಂಡು ಹೋಗ್ತಿದ್ದಾರೆ. ಆ ಹಿನ್ನೆಲೆ ಒಳಗೆ ನೀವೆಲ್ಲರೂ ಸೇರಿಕೊಂಡು ಆ ಬಸವ ಪದದಲ್ಲಿ ಸಾಗುವಂಥ ಕೆಲಸವನ್ನು ಎಲ್ಲರೂ ಕೂಡ್ಕೊಂಡು ಮಾಡೋಣ ಎನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ತಿಳಿಸ್ತಾ, ಇದೇ ರೀತಿಗೆ ಏನು ಮೊನ್ನೆ ದಿವಸ ವಿಜಯಪುರದಲ್ಲಿ ಸರ್ವಧರ್ಮದವ್ರು ಕೂಡ್ಕೊಂಡು, ಇಲ್ಲೇ ನಮ್ಮ ದಯಾಸಾಗರ ಪಾಟೀಲ್ ಅದಾರೆ, ಸರ್ವಧರ್ಮದ ಜನರು ಕೂಡ್ಕೊಂಡು ಮೇ 11ನೇ ತಾರೀಕು ಸುಮಾರು 10 ಲಕ್ಷ ಮಂದಿ ಕೂಡಿ ರಾಷ್ಟ್ರೀಯ ರ್ಯಾಲಿ ಮಾಡಿ ಗೌಡರಿಗೆ ನಾವು ದೊಡ್ಡ ರೀತಿಯಾಗಿರ್ತಕ್ಕಂಥ ಬೆಂಬಲ ಕೊಡಬೇಕು ಅಂತೇಳಿ ನಾವೆಲ್ಲರೂ ಸೇರಿಕೊಂಡು ಅವತ್ತು ಸಭೆ ಮಾಡಿದ್ವಿ. ಆ ಸಭೆ ಮಾಡಿದ ತಕ್ಷಣವೇ ನನಗೂ ಒಂದು ರೀತಿಯಾಗಿರ್ತಕ್ಕಂಥ ಮಾನಸಿಕ ಕಿರುಕುಳವನ್ನು ಮಾಡುವಂಥ ಕೆಲಸ ಮಾಡಿದರು. ಯಾರೆಷ್ಟೇ ಮಾನಸಿಕ ಕಿರುಕುಳಒಂದು ಕೆಲಸ ಮಾಡಿದರೂ ಸಹ ಅವ್ರ ಮೇಲೆ ಇಟ್ಟಿರ್ತಕ್ಕಂಥ ನಾವೇನಿವತ್ತು ಅವರ ಒಂದು ಒಳ್ಳೆಯ ಕೆಲಸಕ್ಕೆ ನೈತಿಕ ಬೆಂಬಲ ಕೊಟ್ಟಿದ್ದೀವಿ. 1000 ಜನ 1000 ಟೀಕೆ ಮಾಡಲಿ, 1000 ಟಿಪ್ಪಣಿ ಮಾಡಲಿ,
ಗೌಡರು ಒಳ್ಳೆ ಕೆಲಸ ಮಾಡೋ ಸಂದರ್ಭದೊಳಗೆ 10 ಲಕ್ಷ 20 ಲಕ್ಷ ಮಂದಿ ಕೂಡಿಸೋಷ್ಟು ಮಟ್ಟಿಗೆ ನಾವು ಸನ್ನದ್ಧರಾಗೋಣ ಎನ್ನುವಂಥ ಮಾತನ್ನು ಈ ಸಂದರ್ಭ ಹೇಳಿಕ್ಕೆ ಇಚ್ಛೆ ಪಡ್ತೀನಿ. ಹಾಗಾಗಿ ಒಳ್ಳೆ ಜನ ಕೂಡಿ ಒಳ್ಳೆ ಕೆಲಸ ಮಾಡ್ಕೋಣ. ದುಷ್ಟ ವ್ಯಕ್ತಿಗಳು ಏನೇ ಟೀಕೆ ಮಾಡಲಿ, ಏನೇ ಕಷ್ಟ ಕೊಡಲಿ, ಧೈರ್ಯವಾಗಿ ಹಿಮ್ಮಡಿಸೋ ಪ್ರಯತ್ನವನ್ನು ಎಲ್ಲರೂ ಸೇರ್ಕೊಂಡು ಮಾಡೋಣ ಎನ್ನುವಂಥ ಮಾತನ್ನು ಈ ಸಂದರ್ಭ ತಿಳಿಸ್ತಾ ತಮಗೆಲ್ಲರಿಗೂ ಮತ್ತೊಮ್ಮೆ ಬಸವ ಜಯಂತಿ ಶುಭಾಶಯ ಅರ್ಪಿಸಿ 2 ಮಾತು ಮುಗಿಸ್ತೀನಿ. ಶರಣ ಶರಣಾರ್ಥಿ.